ವಿಶ್ವಕಪ್ಗೆ ಇನ್ನೂ ಬರೋಬ್ಬರಿ 2 ತಿಂಗಳಿದೆ. ಆಗಲೇ ಒಂದು ಟಾಕ್ ಅದೇನೆಂದರೆ ವಿಶ್ವಕಪ್ಗೆ ವಿರಾಟ್ ಕೊಹ್ಲಿ ಅವರು ಆಯ್ಕೆ ಆಗೋದಿಲ್ಲ ಅಂತ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ. ಅಭಿಮಾನಿಗಳೇ, ನಿಜಕ್ಕೂ ಇದು ಒಂದು ಸಾಧಾರಣ ವಿಷಯ ಅಲ್ಲ. ವಿರಾಟ್ ಕೊಹ್ಲಿ ಅವರು ವಿಶ್ವಕಪ್ಗೆ ಲಭ್ಯರಿಲ್ಲ ಅಥವಾ ವಿಶ್ವಕಪ್ಗೆ ಆಯ್ಕೆ ಆಗೋದಿಲ್ಲ ಅನ್ನೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಾನು ಒಬ್ಬ RCB ಫ್ಯಾನ್ ಅಂತ ಅಲ್ಲ, ವಿರಾಟ್ ಕೊಹ್ಲಿ ಫ್ಯಾನ್ ಅಂತ ಅಲ್ಲ. ಇವೆರಡನ್ನು ಎತ್ತಿ ಪಕ್ಕಕ್ಕಿಟ್ಟರೂ ಕೂಡ ವಿರಾಟ್ ಕೊಹ್ಲಿ ಅವರು 2020 ವಿಶ್ವಕಪ್ಗೆ ಅರ್ಹತೆ ಹೊಂದಿರೋ ಅಂಥ ವ್ಯಕ್ತಿ ಅಂತಲೇ ಹೇಳ್ತೀನಿ. ಸೊ ಇದು ಕೇವಲ RCB ಪಾಯಿಂಟ್ ಆಫ್ ವ್ಯೂ ಅಂತ ಅಲ್ಲ, ಅಥವಾ ವಿರಾಟ್ ಕೊಹ್ಲಿ ಫ್ಯಾನ್ ಅಂತ ಕೂಡ ಅಲ್ಲ. ಇವೆರಡನ್ನು ಪಕ್ಕಕ್ಕಿಟ್ಟರೂ ಕೂಡ ವಿರಾಟ್ ಕೊಹ್ಲಿ ಅವರು ನಿಜಕ್ಕೂ ಅಕ್ಷರಶಃ ವರ್ಲ್ಡ್ ಕಪ್ನಲ್ಲಿ ಆಡೋದಕ್ಕೆ ನಿಜಕ್ಕೂ ಅತ್ಯುತ್ತಮ ವ್ಯಕ್ತಿ. ಹಾಗೆ ಅವರ ಅವಶ್ಯಕತೆ ತಂಡಕ್ಕೆ ಇದೆ ಕೂಡ. ಯಾಕಂದರೆ ವಿರಾಟ್ ಕೊಹ್ಲಿ ಅವರು ತಂಡದಲ್ಲಿ ಇದ್ದಾರೆ ಅನ್ನೋವಾಗಲೇ ಅಲ್ಲಿ ಯುವ ಪ್ರತಿಭೆಗಳ ಒಂದಷ್ಟು ನಿಜಕ್ಕೂ ಆಸಕ್ತಿ ಜಾಸ್ತಿ ಆಗತ್ತೆ. ಬಹುಶಃ ಇದನ್ನೇ ಸೌರವ್ ಗಂಗೂಲಿ ಮತ್ತು ಸಚಿನ್ ತೆಂಡೂಲ್ಕರ್ ಅವರು ಈ ಹಿಂದೆ ನಮಗೆ ಮಾಡಿ ತೋರಿಸಿದ್ದಾರೆ. ಅಲ್ಲಿ ರಾಹುಲ್ ದ್ರಾವಿಡ್, ಸಚಿನ್ ತೆಂಡೂಲ್ಕರ್ ಅಥವಾ ಸೌರವ್ ಗಂಗೂಲಿ ಈ 3 ಜನ ಅಲ್ಲಿ ನಿಂತಿದ್ರೇ ಯುವ ಪ್ರತಿಭೆಗಳು ನಿಜಕ್ಕೂ ಇನ್ಸ್ಪಿರೇಷನ್ ಆಗ್ತಾಯಿದ್ರು. ಸಚಿನ್ ತೆಂಡೂಲ್ಕರ್ ಅವರನ್ನು ನೋಡಿ ವಿರಾಟ್ ಕೊಹ್ಲಿ ಅವರು ಇನ್ಸ್ಪೈರ್ ಆಗಿದ್ದು ಕೂಡ ಉಂಟು. ಯುವರಾಜ್ ಸಿಂಗ್ ಅವರಿರ್ಬೋದು ಅಥವಾ ವಿರಾಟ್ ಕೊಹ್ಲಿ ಅವರಿರ್ಬೋದು, ನನಗೋಸ್ಕರ ವಿಶ್ವಕಪ್ಪನ್ನು ಗೆಲ್ತಾ ಇಲ್ಲ, ನಾನು ನನ್ನ ಸಚಿನ್ ಬಾಯ್ಗೋಸ್ಕರ ವಿಶ್ವಕಪ್ಪನ್ನು ಗೆದ್ದು ಕೊಡ್ತೀನಿ ಅಂತ ಹೇಳಿದ್ದನ್ನು ನಾವು ಬಹಳ ಕಡೆ ಕೇಳಿದ್ದೇವೆ. ಫ್ರೆಂಡ್ಸ್, ಇದು ಕೇವಲ ಮಾತಲ್ಲ. ಯುವರಾಜ್ ಸಿಂಗ್ ಅವರು ಕ್ಯಾನ್ಸರಲ್ಲಿ ಇರೋವಾಗ ಸಚಿನ್ ತೆಂಡೂಲ್ಕರ್ ಅವ್ರಿಗೋಸ್ಕರ ನಾನು ಕಪ್ಪನ್ನು ಗೆಲ್ಲೇಬೇಕು ಅಂತ ಪಣ ತೊಟ್ಟಿದ್ದನ್ನು ನಾವೆಲ್ಲ ನೋಡಿದ್ದೇವೆ. ಆ ರೀತಿಯಾದಂಥ ಒಂದು ಸಿಚುಯೇಷನ್ಸ್ನಲ್ಲಿ ಹಿರಿಯ ಕ್ರಿಕೆಟಿಗರಿಗೆ ಅವರದ್ದೇ ಆದಂಥ ಒಂದು ಅಲ್ಲಿ ಆದರೆ ವಿರಾಟ್ ಕೊಹ್ಲಿ ಅವರನ್ನು ನೋಡಿ ಕ್ರಿಕೆಟ್ಗೆ ಬಂದಂಥ ಸಾಕಷ್ಟು ಯುವ ಪೀಳಿಗೆ ಇದೆ, ಅವರನ್ನು ನೋಡಿ ಇನ್ಸ್ಪೈರ್ ಆದವರು ಇದ್ದಾರೆ. ಇದೆಲ್ಲವನ್ನು ಕೂಡ ಪಕ್ಕಕ್ಕಿಟ್ಟರೂ ಕೂಡ ಅವರು ಸೀನಿಯರ್ ಕ್ರಿಕೆಟರ್ ಅನ್ನೋ ಕಾರಣಕ್ಕೆ ಅಲ್ಲದೇ ಇದ್ದರೂ ಕೂಡ, ನೀವು ಪರ್ಫಾರ್ಮೆನ್ಸ್ ಅನ್ನು ತಗೊಂಡ್ರೂ ಕೂಡ ಯಾರು ಇತ್ತೀಚೆಗೆ ವಿರಾಟ್ ಕೊಹ್ಲಿ ಅವರ ಮಟ್ಟಕ್ಕೆ ಬೆಳೆದಿಲ್ಲ, ಅವರಷ್ಟು ಪರ್ಫಾರ್ಮೆನ್ಸನ್ನು ಕೂಡ ಕೊಟ್ಟಿಲ್ಲ. ಅವರ ಸ್ಟ್ರೈಕ್ ರೇಟ್ ಇರ್ಬೋದು, ಅವರ ಸೆಂಚುರಿಗಳಿರ್ಬೋದು, ಅವರ ಒಂದು ಕಾಂಟ್ರಿಬ್ಯೂಷನ್ ಇರ್ಬೋದು, ಅದು ಫೀಲ್ಡ್ ಇರ್ಬೋದು ಅಥವಾ ಬ್ಯಾಟಿಂಗ್ ಇರ್ಬೋದು, ಅಲ್ಲಿ ಕೂಡ ಅವರು ಕಾಂಟ್ರಿಬ್ಯೂಷನ್ ಮಾಡ್ತಾರೆ. ಪ್ರತಿಯೊಂದು ಬಾಲ್ಗೂ ಓಡಿ ಬಂದು ಸ್ಕ್ರೀಸ್ನಲ್ಲಿ ನಿಲ್ತಾರೆ. ಇವೆಲ್ಲವನ್ನು ನಾವು ನೋಡಿದ್ದೇವೆ. ಸೊ ಅವರು ಎಷ್ಟರ ಮಟ್ಟಿಗೆ ಕ್ರಿಕೆಟ್ನಲ್ಲಿ ಇನ್ವಾಲ್ವ್ ಆಗಿರ್ತಾರೆ ಅನ್ನೋದನ್ನು, ಅವರು ಬೇಕಾದಾಗ ರೆಸ್ಟ್ ತೊಗೊಂಡಿದ್ದಾರೆ. ಅವರದೇ ಆದಂಥ ಪರ್ಸ್ನಲ್ ಇಶ್ಯೂ ಇದ್ದಾಗ ರೆಸ್ಟ್ ತೊಗೊಂಡು ಹೊರಗಡೆ ಹೋಗೋದು ಬೇರೆ. ಆದರೆ ಟೀಮಲ್ಲಿರುವಾಗ ಅವರ 100% ಕೊಟ್ಟಿದ್ದಾರೆ ಅಂತಲೇ ಅಂದ್ಕೊಳ್ತೀನಿ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ. ಮತ್ತೊಂದಷ್ಟು ಜನ ಹೇಳ್ತಾರೆ, ಇಲ್ಲ ವಿರಾಟ್ ಕೊಹ್ಲಿ ಅವರು ಯುವ ಪ್ರತಿಭೆಗಳಿಗೆ ಜಾಗವನ್ನು ಮಾಡಿಕೊಡಬೇಕು ಅಂತ. ಫ್ರೆಂಡ್ಸ್, ಇವತ್ತು ನಾವು ಭಾರತದ ಕ್ರಿಕೆಟನ್ನು ತಗೊಂಡ್ರೆ ಯಾರಿಗೂ ಜಾಗ ಮಾಡಿಕೊಡುವಂಥ ಅವಶ್ಯಕತೆ ಇಲ್ಲ. ಅವರಲ್ಲಿ ಪ್ರತಿಭೆ ಇದ್ದರೆ ಅವರು ತನ್ನಷ್ಟಕ್ಕೆ ತಾನೇ ಬೆಳೀತಾರೆ. ಯಾರಿಗೂ ಜಾಗ ಮಾಡಿ ಕೊಡುವಂಥ ಪ್ರಶ್ನೆನೇ ಉಳಿಯೋದಿಲ್ಲ. ಯಾಕಂದರೆ ಈ ಹಿಂದೆ ನಾವು ನೋಡಿದ್ವಿ, ಕೇವಲ 11 ಜನ ಮಾತ್ರ ಅಲ್ಲಿ ಅವಕಾಶವನ್ನು ಪಡ್ಕೊಳ್ತಾ ಇದ್ರು. ಅವರಿಗೆ ಮಾತ್ರನೇ ಅವಕಾಶಗಳು ಸಿಗ್ತಾ ಇತ್ತು. ಅಷ್ಟೇ ಅಲ್ಲ, ಅವರು ಎಲ್ಲ ಕ್ರಿಕೆಟ್ನಲ್ಲಿ, ಅಂದರೆ ಅದು T20 ಇರ್ಬೋದು, ಟೆಸ್ಟ್ ಇರ್ಬೋದು, ಹಾಗೆ ಒಂದು ದಿನದ ಫಾರ್ಮೇಟ್ ಇರ್ಬೋದು, ಎಲ್ಲ ಕಡೆ ನಂಬರ್ 1 ಪೊಸಿಷನನ್ನು ಹೋಲ್ಡ್ ಮಾಡ್ತಾರೆ. ಅದು ಅವರು ವಿಶ್ವಕಪ್ಪನ್ನು ಆಡಲೇಬೇಕು ಅನ್ನೋದನ್ನು ಸಾರಿ ಹೇಳುತ್ತೆ. ಯಾರು ಅವಕಾಶ ಮಾಡಿ ಕೊಡಬೇಕಾಗಿಲ್ಲ. ಯಾಕಂದರೆ ಹಿಂದೆ 11 ಜನ ಆಡ್ತಾ ಇರೋವಾಗ ಅವರಿಗೆ ಮಾತ್ರ ಅವಕಾಶ ಇತ್ತು. ಇವತ್ತು IPL ಇದೆ, ಹಾಗೆ ಸಾಕಷ್ಟು ಫಾರ್ಮ್ಯಾಟ್ನ ಕ್ರಿಕೆಟ್ಗಳಿದ್ದಾವೆ. ಇಲ್ಲೆಲ್ಲ ಕೂಡ ಯುವ ಪ್ರತಿಭೆಗಳಿಗೆ ಅವಕಾಶ ಇದೆ. ಅವರನ್ನು ಪ್ರೂವ್ ಮಾಡ್ಕೋಬೋದಾಗಿದೆ. ಯಶಸ್ವಿ ಜೈಸ್ವಾಲ್ ಅವರನ್ನು ನಾವು ನೋಡಿದ್ವಿ. ಅವರು IPLನಿಂದ ಯಾವ ರೀತಿ ಬಂದರು, ಹೇಗೆ ಅವರಿಗೆ ಅವಕಾಶ ಸಿಕ್ತು. ಸರ್ಫರಾಜ್ ಖಾನ್ ಅವರಿರ್ಬೋದು, ಅವರಿಗೂ ಅವಕಾಶಗಳು ಸಿಕ್ತು. ಹಾಗೆ ಸಾಕಷ್ಟು ಜನ, ಧ್ರುವ್ ಜುರೇಲ್ ಅವರಿರ್ಬೋದು, ಸೊ ಅವರಿಗೂ ಕೂಡ ಅವಕಾಶ ಸಿಕ್ತು. ಅವಕಾಶಕ್ಕೆ ನಿಜಕ್ಕೂ ಕೊರತೆನೇ ಇಲ್ಲ ಅಂತ ಅಂದ್ಕೊಳ್ತೀನಿ. ಯಾಕೆಂದರೆ ದ ನಂಬರ್ ಆಫ್ ಮ್ಯಾಚ್ ನಾವು ಏನು ಆಡ್ತಾ ಇದ್ದೀವಿ, ಸೊ ವಿರಾಟ್ ಕೊಹ್ಲಿ ಅವರು ಎಲ್ಲ ಮ್ಯಾಚ್ಗಳಲ್ಲೂ ಆಡೋದಕ್ಕಾಗೋದಿಲ್ಲ. ಯಾಕೆಂದರೆ ಅಷ್ಟೊಂದು ನಂಬರ್ ಆಫ್ ಮ್ಯಾಚ್ಗಳನ್ನು ನಾವು ಇವತ್ತು ಇಂಡಿಯಾ ಆಡ್ತಾ ಇದೆ. ಹಾಗಾಗಿ ಅವರೇ ನೀವು ನೋಡಿರ್ತೀರ ಸಾಕಷ್ಟು ಮ್ಯಾಚ್ಗಳಲ್ಲಿ ಇರೋದಿಲ್ಲ. ವಿರಾಟ್ ಕೊಹ್ಲಿ ಒಬ್ಬರೇ ಅಲ್ಲ, ರೋಹಿತ್ ಶರ್ಮಾ ಅವರು ಕೂಡ ಸಾಕಷ್ಟು ಪಂದ್ಯಗಳಲ್ಲಿ ಇರೋದಿಲ್ಲ. ಹಾರ್ದಿಕ್ ಪಾಂಡ್ಯ ಅವರು ಕ್ಯಾಪ್ಟನ್ ಆಗಿ ಆಡ್ತಾರೆ, KL ರಾಹುಲ್ ಅವರು ಕ್ಯಾಪ್ಟನ್ ಆಗಿ ಆಡ್ತಾರೆ, ಶ್ರೇಯಸ್ ಅಯ್ಯರ್ ಅವರು ಕ್ಯಾಪ್ಟನ್ ಆಗಿ ಆಡ್ತಾರೆ. ಬಹುಶಃ ವಿಶ್ವದ ಬೇರೆ ಯಾವ ತಂಡಕ್ಕೂ ಇಲ್ಲದೇ ಇರುವಂಥ ಒಂದು ಸ್ಪೆಷಲ್
ಪವರ್ ಅದು ಭಾರತಕ್ಕಿದೆ. ಯಾಕೆಂದರೆ ಅತಿ ಹೆಚ್ಚು ಪಂದ್ಯಗಳನ್ನು ಆಡೋದು ಭಾರತನೇ. ಹಾಗಾಗಿ ಭಾರತದ ಯುವ ಪ್ರತಿಭೆಗಳಿಗೆ ಅವಕಾಶದ ಕೊರತೆ ಇದೆ. ಅದಕ್ಕಾಗಿ ವಿರಾಟ್ ಕೊಹ್ಲಿ ಅವರು ಹೊರಗಡೆ ಹೋಗಬೇಕು ಅನ್ನೋದನ್ನು ನಾನು ಖಡಾಖಂಡಿತವಾಗಿ ಒಪ್ಪೋದಿಲ್ಲ. ಯಾಕೆಂದರೆ ಭಾರತದ ಮಟ್ಟಿಗೆ ಎಲ್ಲ ಯುವ ಪ್ರತಿಭೆಗಳಿಗೆ ಅವಕಾಶ ಸಿಗುವಂಥ ಒಂದು ಸಂದರ್ಭವನ್ನು ಭಾರತ ಕ್ರಿಕೆಟ್ ಮಂಡಳಿ BCCI ಒದಗಿಸಿಕೊಟ್ಟಿದೆ. ಅಷ್ಟೊಂದು ಪಂದ್ಯಗಳನ್ನು ನಾವು ಆಡ್ತಾ ಇದ್ದೇವೆ. ಯಾಕೆಂದರೆ ಎಲ್ಲ ಪಂದ್ಯಗಳಲ್ಲೂ ವಿರಾಟ್ ಕೊಹ್ಲಿ ಅಥವಾ ರೋಹಿತ್ ಶರ್ಮಾ ಅಥವಾ ಬುಮ್ರಾ ಆಡೋದಕ್ಕಾಗೋದಿಲ್ಲ. ಹಾಗಾಗಿಯೇ ಯುವ ಪ್ರತಿಭೆಗಳಿಗೆ ಅವಕಾಶ ಸಿಗ್ತಾ ಇದೆ. ಅವರು ಕೂಡ ಆಡ್ತಾ ಇದ್ದಾರೆ ಅಂದರೆ ತಪ್ಪಾಗೋದಿಲ್ಲ. ಈ ಎಲ್ಲ ಕಾರಣಗಳಿಂದ ವಿರಾಟ್ ಕೊಹ್ಲಿ ಅವರು ವಿಶ್ವಕಪ್ಪನ್ನು ಆಡಲೇಬೇಕು. ಮತ್ತೊಂದು ವಿಶ್ವಕಪ್ಗೆ ವಿರಾಟ್ ಕೊಹ್ಲಿ ಅವರು ಮುತ್ತಿಡೋದನ್ನು ನಾವು ನೋಡ್ತೀವಿ ಅನ್ನುವಂಥ ಮಾತುಗಳು ನಿಜಕ್ಕೂ ಅಕ್ಷರ ಸಹ ಸತ್ಯ. ಯಾಕೆಂದರೆ ವಿಶ್ವಕಪ್ನಂಥ ಒಂದು ದೊಡ್ಡ ವಿಷಯದಲ್ಲಿ ಅವರು ಬೇಕಾಗತ್ತೆ. ಯಾಕೆಂದರೆ ನಾವು ಕಳೆದ ಒಂದು ವಿಶ್ವಕಪ್ನಲ್ಲಿ ಟೆಸ್ಟ್ ಪಂದ್ಯದಲ್ಲಿ ರವಿಚಂದ್ರನ್ ಅಶ್ವಿನ್ ಅಂತ ಒಬ್ಬ ಹಿರಿಯ ಆಟಗಾರನನ್ನು ಹೊರಗಡೆ ಇಟ್ಟರೆ ಏನಾಗತ್ತೆ ಅನ್ನೋದನ್ನು ಅನುಭವಿಸಿದ್ದೀವಿ. ರವಿಚಂದ್ರನ್ ಅಶ್ವಿನ್ ಇಲ್ಲದೆ ಟೆಸ್ಟನ್ನು ಸೋತು ಸುಣ್ಣವಾಗಿದ್ದೇವೆ. ಅಂತಹ ಮತ್ತೊಂದು ತಪ್ಪನ್ನು ಬಹುಶಃ BCCI ಆಗಲಿ ಅಥವಾ ರೋಹಿತ್ ಶರ್ಮಾ ಅವರಾಗಲಿ ಮಾಡೋದಿಲ್ಲ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ಚಾನಲ್.